Greetings of the day, dear students. Welcome back to again your YouTube classes. Today in this class, we learn about how to change exclamatory sentences, convert into direct to indirect speech. Exclamatory sentenceಗಳನ್ನ ನಾವು ಹೇಗೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಂತ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಬರೋಣ. ಓಕೆನಾ? ಸೊ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಸತತವಾಗಿ ನಾನು 7-8 ವಿಡಿಯೋಸ್ಗಳಾದವು ಡೈರೆಕ್ಟ್ ಇಂಡೈರೆಕ್ಟ್ ಮೇಲೆ ನಾನು ಕೊಡ್ತಾ ಬರ್ತಾ ಇದ್ದೀನಿ. ನೀವು ಹಿಂದಿನ ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿದ್ರೆ ಮಾತ್ರ ನಿಮಗೆ ಇವತ್ತಿನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಬರ್ತೈತಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ನೇಮ್ ಮೇಲೆ ನೀವು ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ ಅಲ್ಲಿ ಹೋಗ್ರಿ, ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ನಾನು ಲಿಸ್ಟ್ ಮಾಡೀನಿ, ಟೆನ್ಸ್, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಇಂಡೈರೆಕ್ಟು, ಸ್ಪೋಕನ್ ಇಂಗ್ಲೀಷು, ಅಲ್ಲಿ ನೋಡ್ರಿ. ಸೊ ನೋಡಿದ್ರೆ ನಿಮಗೆ ಈಸಿಯಾಗಿ ಇವತ್ತಿನ ಕ್ಲಾಸ್ ಅರ್ಥ ಆಗುತ್ತಾ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಲಾಸ್. ವೆರಿ ಸಿಂಪಲ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೇವೆ. ಸರ್, ಯಾವನ್ನ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಎಮೋಷನ್ಸ್ ಇರುತ್ತೆ, ನಮ್ಮ ಫೀಲಿಂಗ್ಸ್ಗಳಿರುತ್ತೆ. ನಮ್ಮ ಫೀಲಿಂಗ್ಸ್ಗಳನ್ನ, ಎಮೋಷನ್ಸ್ಗಳನ್ನ ಹೇಳುವಂತ ವಾಕ್ಯಗಳನ್ನ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಟ್ಸ್ ಎಂಡ್ ವಿತ್ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಆರ್ ಇಟ್ ಈಸ್ ಇನ್ಕ್ಲೂಡಿಂಗ್ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತ ಹೇಳ್ತೀವಿ. ಅದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಒಂದಿಗೆ ಎಂಡ್ ಆಗ್ಬೋದು, ಅಥವಾ ಆ ಸೆಂಟೆನ್ಸ್ ಅಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಒಳಗೊಂಡಿರ್ತೈತಿ. ಆ ಸೆಂಟೆನ್ಸ್ ಅನ್ನ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತಾ ಬರ್ತೀವಿ. ಹಾಗಾದ್ರೆ ಸರ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ಬೇಕಂದ್ರೆ ಯಾವ ರೂಲ್ಸ್ಗಳು ನಮಗೆ ಅಪ್ಲೈ ಆಗುತ್ತೆ ನೋಡ್ರಿ. ಬರ್ತೀನಿ ನಾನು. ಇಲ್ಲಿ ರಿಪೋರ್ಟೆಡ್ ವರ್ಬ್ ಆಗಿ ಎಕ್ಸ್ಕ್ಲೈಮ್ಡ್ ವಿತ್ ಅಂತ ತಗೋಬೇಕು. ನಿಮಗೆ ಪ್ರೀವಿಯಸ್ ಹೇಳಿಕೊಟ್ಟಿನಿ ನಿಮಗೆ ನಾನು. ರಿಪೋರ್ಟೆಡ್ ಸ್ಪೀಚ್ ಅಂದ್ರೇನು, ರಿಪೋರ್ಟೆಡ್ ವರ್ಬ್ ಅಂದ್ರೇನು ಅಂತ ನಾನು ಆಲ್ರೆಡಿ ಹೇಳಿಕೊಟ್ಟಿನಿ, ನಿಮ್ಗೆ ನೋಡ್ಕೊಡ್ರಿ. ಇಲ್ಲಿ ಎಕ್ಸ್ಕ್ಲೈಮೇಟರಿ ಸೆಂಟೆನ್ಸ್ ಅಲ್ಲಿ ನಾವು ಎಕ್ಸ್ಕ್ಲೈಮ್ಡ್ ವಿತ್ ಅಂತ ಬರೋದು, ಅಲ್ಲಿ ಎಮೋಷನ್ ಅಥವಾ ಫೀಲಿಂಗ್ಸ್ ಏನಿದೆ ನೋಡ್ಬೇಕು. ಜಾಯ್ ಇದ್ರೆ ಜಾಯ್ ಬರೀರಿ, ಸರ್ಪ್ರೈಸ್ ಇದ್ರೆ ಸರ್ಪ್ರೈಸ್, ರಿಗ್ರೆಟ್ ಇದ್ರೆ ರಿಗ್ರೆಟ್, ಸಾರೋ ಇದ್ರೆ ಸಾರೋ, ಎಕ್ಸೆಟ್ರಾ. ಹೀಗೆ ಸಾಕಷ್ಟು ಬರ್ತಾವ. ಆ ಸೆಂಟೆನ್ಸ್ ನೀವು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಯಾವ ಫೀಲಿಂಗ್ಸ್ ಅನ್ನ ಹೇಳ್ತಾ ಇದೆ ಅಂತೇಳಿ. ಅದನ್ನ ನಾವು ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್, ಸಾರೋ, ಹ್ಯಾಪಿನೆಸ್, ಸ್ಯಾಡ್ ಹೀಗೆ ನಾವು ಬರಿತಾ ಹೋಗ್ತೇವೆ. ಹಾಗ ನಾವು ಎಕ್ಸ್ಕ್ಲೈಮ್ಡ್ ವಿತ್ ಅಂತ ತಗೋಬೇಕು. ನಾವು ಪ್ರೀವಿಯಸ್ ಟೋಲ್ಡ್, ಸೇಡ್, ಆಸ್ಕ್ಡ್ ಹೀಗೆ ತಗೋತಾ ಇದ್ದೇವಲ್ಲ, ಹೌದಲ್ರಿ? ಹಾಗಿಲ್ಲಿ ಎಕ್ಸ್ಕ್ಲೈಮ್ಡ್ ವಿತ್ ಅಂತ ತಗೋತೇವಿ. ಇಲ್ಲಿ ದ್ಯಾಟ್ ಅನ್ನೋದು ಕಂಜಕ್ಷನ್ ಆಗಿ ನಾವು ಬರಿಬೇಕಾಗುತ್ತೆ. ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಗಳನ್ನ ಮಾಡ್ಬೇಕಾದ್ರೆ ನಾವು ಟು ಎನ್ನುವಂಥದನ್ನ ಕಂಜಕ್ಷನ್ ಆಗಿ ತಗೊಂಡಿದ್ದೇವೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಫ್ ಅನ್ನು ಕೂಡ ತಗೊಂಡಿದ್ದೇವೆ ಕಂಜಕ್ಷನ್ ಆಗಿ. ದ್ಯಾಟ್ ಕೂಡ ನಾವು ಪ್ರೀವಿಯಸ್ ತಗೊಂಡಿದ್ದೇವೆ, ನಿಮಗೆ ನೆನಪಿದೆ. WH ವರ್ಡ್ಸ್ ಗಳನ್ನು ಕೂಡ ನಾವು ತಗೊಂಡಿದ್ದೇವೆ, ಹೌದಾ? WH ವರ್ಡ್ಸ್ ಗಳು ಕೂಡ ನಾವು ತಗೊಂಡಿದ್ದೇವೆ. ಇವೆಲ್ಲವನ್ನು ತಗೊಂಡು ಸೆಂಟೆನ್ಸ್ ಅನ್ನ ಆಲ್ರೆಡಿ ಮಾಡಿದ್ದು ಆಗೈತಿ, ಹೌದಲ್ವಾ? ಸೊ ಹಾಗಾಗಿ ನಾವು ಇವತ್ತಿನ ಕ್ಲಾಸಲ್ಲಿ ಅಗೇನ್ ಮತ್ತೆ ನಾವು ದ್ಯಾಟ್ ಅನ್ನ ತಗೋಬೇಕಾಗತ್ತೆ. ಆ ಎಲ್ಲಾ ಶಬ್ದಗಳು ನೀವು ಎಲ್ಲೆಲ್ಲಿ ತಗೋತೀರಂತ ನಿಮಗ ನಾನು ಆಲ್ರೆಡಿ ಹೇಳಿಕೊಟ್ಟಿನಿ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಕಂಜಕ್ಷನ್ ಆಗಿ ದ್ಯಾಟ್ ತಗೋಬೇಕಾಗತ್ತ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳು ಬಂದಾಗ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೆನ್ಸಸ್ ಆರ್ ಚೇಂಜ್ಡ್. ಇಲ್ಲಿ ಟೆನ್ಸ್ಗಳು ಚೇಂಜ್ ಆಗುತ್ತೆ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ಟೆನ್ಸ್ಗಳು ಚೇಂಜ್ ಆಗುತ್ತೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾದ್ರೆ ಈ ರೂಲ್ಸ್ ಗಳನ್ನ ಅಪ್ಲೈ ಮಾಡ್ಕೊಂಡು ನಾವು ಈ ವಾಕ್ಯವನ್ನ ಚೇಂಜ್ ಮಾಡ್ತಾ ಹೋಗೋಣ. ಅಂಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಕೊಟ್ಟಿದ್ರೆ ಅದನ್ನ ಅಸರ್ಟಿವ್ ಸೆಂಟೆನ್ಸ್ ಆರ್ ಪಾಸಿಟಿವ್ ಸೆಂಟೆನ್ಸ್ ಆರ್ ಸಿಂಪಲ್ ಸೆಂಟೆನ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಗೊತ್ತೈತೆ ಪಾಸಿಟಿವ್, ಅಸರ್ಟಿವ್ ಆರ್ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ, ಮೇನ್ ವರ್ಬ, ಆಬ್ಜೆಕ್ಟ್, ಈ ರೀತಿ ನಾವು ಕನ್ವರ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ, ಗೊತ್ತಾಗುತ್ತೆ. ಹಾಗಾದ್ರೆ ಈಗ ಈ ಸೆಂಟೆನ್ಸ್ ಗಳನ್ನ ನಾವು ಹೇಗೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡೇವಿ, ಈ ಎಲ್ಲಾ ರೂಲ್ಸ್ ಗಳು ಅಲ್ಲಿ ಅಪ್ಲೈ ಆಗಿದೆ ಇಲ್ಲ ಅಂತ ನಾವು ನೋಡ್ತಾ ಬರೋಣ. ಹಾಗಾದ್ರೆ ನೋಡಿ, ಮೊದಲಿಗೆ ಒಂದು ವಾಕ್ಯ ಇದೆ. ಹಿ ಸೆಡ್ ಹುರ್ರೇ
ಐ ಓನ್ ದ ಮ್ಯಾಚ್ ಅಥವಾ ರೇಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ದ ರೇಸ್ ಅಂತ ಇದೆ. ಸರಿ, ಇವೇನ್ರಿ? ಇವೆಲ್ಲ ಎಕ್ಸ್ಕ್ಲಾಮೇಟರಿ ವರ್ಡ್ಸ್ಗಳು, ನಮ್ಮ ಫೀಲಿಂಗ್ಸ್ ಹೇಳುವಂಥದ್ದು ವರ್ಡ್ಸ್ಗಳು. ಇಲ್ಲಿ ಅಲಾಸ್ ದುಃಖವನ್ನು ಹೇಳ್ತಾ ಇದೆ, ಹುರ್ರೆ ಹ್ಯಾಪಿಯನ್ನು ಹೇಳ್ತಾ ಇದೆ. ಇಂಥ ಶಬ್ದಗಳು ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ಅದನ್ನ ಬಿಟ್ಟು ಹಾಕಬೇಕು, ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಪ್ರೀವಿಯಸ್ ಹೇಳಿದೆ ಪ್ಲೀಸ್ ಕೈಂಡ್ಲಿ ಬಂದಾಗ ಇಂಪರೇಟಿವ್ ಸೆಂಟೆನ್ಸ್ ಗಳನ್ನು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ಹೇಗೆ ಬಿಡ್ತಿದ್ದೇವೆ, ಇಲ್ಲಿ ಕೂಡ ಇವುಗಳನ್ನ ಹುರ್ರೆ, ಅಲಾಸ್, ಓಹೋ, ವಾವ್ ಹೀಗೆಲ್ಲ ಬರ್ತಾವ, ಅದನ್ನು ರಿಮೂವ್ ಮಾಡಬೇಕು. ಓಕೆ, ಈಗ ನೋಡಿ ತಗೋಣ. ಹಿ ಸೇಡ್. ಸರ್ ಸೇಡ್ ಏನಾಗುತ್ತೆ? ವಾಪಸ್ ಸೇಡ್ ತಗೋಬೇಕಾ ಟೋಲ್ಡ್ ತಗೋಬೇಕಾ? ಅದಕ್ಕೆ ಹೇಳಕತ್ತೀನಿ. ಇಲ್ಲಿ ಎಕ್ಸ್ಕ್ಲೈಮ್ಡ್ ವಿತ್ ಅಂತ ಬರಿಬೇಕಾಗುತ್ತೆ. ಹಿ ಬರ್ಕೊಂಡೇವಿ, ಸೇಡ್ ಬದಲಾಗಿ ಎಕ್ಸ್ಕ್ಲೈಮ್ಡ್ ವಿತ್ ಇದು ಎಲ್ಲ ಕಡೆ ಬರ್ತೈತಿ. ಎಕ್ಸ್ಕ್ಲೈಮೇಟರಿ ಸೆಂಟೆನ್ಸ್ ಚೇಂಜ್ ಮಾಡುವಾಗ ಎಕ್ಸ್ಕ್ಲೈಮ್ಡ್ ವಿತ್ ಅಂತ ಬರೀಬೇಕು. ಮುಂದ್ಗಡೆ ಈ ಸೆಂಟೆನ್ಸ್ ಅಲ್ಲಿ ಯಾವ ಎಮೋಷನ್ ಇದೆ, ಫೀಲಿಂಗ್ಸ್ ಇದೆ, ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ನೋಡಿ, ಹುರ್ರೆ ಐ ಓನ್ ದ ರೇಸ್, ಹ್ಯಾಪಿ ಇದೆ, ಸಂತೋಷ ಇದೆ. ಹಾಗಾದ್ರೆ ಹಿ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಆರ್ ಹ್ಯಾಪಿ, ಯಾವ್ದಾದ್ರು ಬರೀರಿ, ಚಾಯ್ಸ್ ಈಸ್ ಯುವರ್ಸ್. ಇದು ಆದ ನಂತರ ನೀವು ಮರಿಬಾರ್ದು, ದ್ಯಾಟ್ ಎನ್ನುವಂತ ಕಂಜಕ್ಷನ್ ನಾವು ಬಳಸಲೇಬೇಕು. ದ್ಯಾಟ್ ಎನ್ನುವಂತ ಕಂಜಕ್ಷನ್ ಬಳಸಬೇಕು. ಹಾಗಾದ್ರೆ ಹಿ ಬರ್ಕೊಂಡೇವಿ, ಸೇಡ್ ಬದಲಾಗಿ ಎಕ್ಸ್ಕ್ಲೈಮ್ಡ್ ವಿತ್ ಬರ್ಕೊಂಡೇವಿ. ಈ ಶಬ್ದ ಬಿಟ್ಟು ಹೋಗುತ್ತಂತ ನಿಮಗೆ ಹೇಳಿದೆ. ಓಕೆ, ಈ ರಿಪೋರ್ಟೆಡ್ ವರ್ಬ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಒಂದಿಗೆ ನಾವು ಜಾಯಿಂಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಎರಡು ಜಾಯಿಂಟ್ ಮಾಡ್ಬೇಕಂದ್ರ ದ್ಯಾಟ್ ಎನ್ನುವಂತ ಕಂಜಕ್ಷನ್ ಹಾಕೊಂಡೇವಿ. ಓಕೆ, ಕಂಪ್ಲೀಟ್ ಆಯ್ತು. ಈಗ ಐ ಓನ್ ದ ಮ್ಯಾಚ್, ಟೆನ್ಸ್ ಚೇಂಜ್ ಆಗುತ್ತೆ, ಪ್ರನೌನ್ಗಳು ಚೇಂಜ್ ಆಗುತ್ತೆ. ಹೌದಾ? ಹಾಗಾದ್ರೆ ಪ್ರನೌನ್ ಹೇಗೆ ಚೇಂಜ್ ಆಗುತ್ತೆ ಸರ್? ಇಲ್ಲಿ ಐ ಐತಿ, ಮುಂದ್ಗಡೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಇಲ್ಲ. ಹಾಗಾದ್ರೆ ಯಾರು ಇಲ್ಲ ಅಂದ್ರೆ ಏನಾಗ್ಬೇಕ್ರಿ? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರದಾರ ಅವ್ರ ಮೇಲೆ ಚೇಂಜ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಹಿ ಐತಿ, ಹಾಗಾದ್ರೆ ಐ ಬಿಕೇಮ್ ಹಿ ಮಾಡ್ಕೊಂಡೇವಿ. ನೆಕ್ಸ್ಟ್ ಟೆನ್ಸ್ ನೋಡ್ತೋಗೋಣ. ವಿನ್, ಓನ್, ಓನ್. ಹಾಗಾದ್ರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, V2 ಬಂದೈತಿ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಕೇಮ್ ಕನ್ವರ್ಟ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ಮಾಡ್ತೋಗೋಣ. ದ್ಯಾಟ್ ಕಂಜಕ್ಷನ್ ಬರ್ದೇವಿ, ಐ ಬಿಕೇಮ್ ಹಿ ಮಾಡ್ದೇವಿ, ಹ್ಯಾಡ್ ಓನ್ ದ ರೇಸ್ ಅಂದ್ರೆ ಸಿಂಪಲ್ ಪಾಸ್ಟ್ ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಪ್ಲಸ್ V3 ಬಳಸ್ತೀವಿ. ಓನ್, ಓನ್, V3 ಸೇಮ್ ಐತಿ. ಹೋಗಿನ ಹಾಗಾದ್ರೆ ಈ ಹ್ಯಾಡ್ ಓನ್ ದ ರೇಸ್ ಅಂತ ಆಗುತ್ತೆ. ಹಾಗಾದ್ರೆ ನಿಮಗೆ ಈ ಸೆಂಟೆನ್ಸ್ ಗೊತ್ತಾಯ್ತು ಹೇಗೆ ಚೇಂಜ್ ಐತೇಳಿ. ಇನ್ನೊಂದು ಸೆಂಟೆನ್ಸ್ ಅನ್ನ ನೋಡ್ತಾ ಬರೋಣ, ಇನ್ನೂ ನಮಗೆ ಚೆನ್ನಾಗಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ. ಸಿ ಸೇಡ್ ಅಲಾಸ್ he died due to corona yesterday. ಟೈಮಿಂಗ್ ವರ್ಡ್ ಬರ್ತಾ ಇದೆ, ಹೇಗೆ ಚೇಂಜ್ ಮಾಡ್ಬೇಕಂತ ನಿಮಗೆ ಪ್ರೀವಿಯಸ್ ಕ್ಲಾಸ್ ಹೇಳಿಕೊಟ್ಟಿದ್ದೆ. ಹಾಗಾದ್ರೆ ರೂಲ್ಸ್ ಪ್ರಕಾರ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತೋಗೋಣ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ, ಗೊತ್ತಾಗುತ್ತೆ. ಸಿ ಐತಿ, ಸಿ ಬರ್ಕೊಂಡೇವಿ. ಓಕೆ, ಈಗ ಸೇಡ್ ಬದಲಾಗಿ ನಾವು ಎಕ್ಸ್ಕ್ಲೈಮ್ಡ್ ವಿತ್ ಅಂತ ಬರೀಬೇಕು. ಎಲ್ಲಿ ಎಕ್ಸ್ಕ್ಲೈಮೇಟರಿ ಸೆಂಟೆನ್ಸ್ ಚೇಂಜ್ ಮಾಡುವಾಗ ಟೋಲ್ಡ್ ಇಲ್ಲ, ಆಸ್ಕ್ಡ್ ಇಲ್ಲ, ಹೌದಿಲ್ಲ, ಸೇಡ್ ಇಲ್ಲ, ಎಕ್ಸ್ಕ್ಲೈಮ್ಡ್ ವಿತ್ ಬರಿಬೇಕು. ನೆನಪಿಟ್ಕೋಬೇಕಷ್ಟೇ, ಮತ್ತೇನಿಲ್ಲ. ಓಕೆನಾ? ಹಾಗಾದ್ರೆ ಸಿ ಬರ್ದೇವಿ, ಸೇಡ್ ಬದಲಾಗಿ ಎಕ್ಸ್ಕ್ಲೈಮ್ಡ್ ವಿತ್ ಬರ್ದೇವಿ. ಈ ವರ್ಡ್ಗಳು ಬಿಟ್ಟು ಹೋಗುತ್ತೆ, ನಿಮಗೆ ಹೇಳಿದ್ದೆ ನಾನು. ಓಕೆ, ಈಗ ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿಂಟ್ ಮಾಡ್ಬೇಕಂದ್ರೆ ನಾವು ಏನಾಗಬೇಕು? ದ್ಯಾಟ್ ಅನ್ನುವಂತ ವರ್ಡ್ ಬಳಸಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಯಾವ ಫೀಲಿಂಗ್ಸ್ ಇದೆ ಅದನ್ನ ನಾವು ಹೇಳ್ಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ, ಅಲಾಸ್ ಡೈಡ್ ಅಂತ ಹೇಳ್ತಾ ಇದೆ. ಸೆಂಟೆನ್ಸ್ ನಿಮಗೆ ಗೊತ್ತಾಗುತ್ತಾ? ಇಲ್ಲಿ ದುಃಖ ಇದೆ, ಹೌದಾ, ಸ್ಯಾಡ್ ಇದೆ ಅಥವಾ ಸಾರೋ ಅಂತ ಬರೀರಿ. ಹಾಗಾದ್ರೆ ಸಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ಆರ್ ಸ್ಯಾಡ್, ಯಾವ್ದಾದ್ರು ಒಂದನ್ನು ಬರೀರಿ. ಈಗ ದ್ಯಾಟ್ ಕಂಜಕ್ಷನ್ ಆಗಿ ತಗೊಂಡೇವಿ. ಹಿ ಐತಿ, ನಿಮಗೆ ಹೇಳಿದ್ದೆ ಥರ್ಡ್ ಪರ್ಸನ್ಸ್ ಬಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅವುಗಳನ್ನ ಆಸ್ ಇಟ್ ಇಸ್ ಹಾಗೆ ತಗೋಬೇಕು, ಚೇಂಜ್ ಮಾಡಂಗಿಲ್ಲ. ಅದಕ್ಕೆ ನಿಮ್ಗೆ ಇವು ಗೊತ್ತಿಲ್ಲಪ್ಪ ಅಂದ್ರೆ ಪ್ರನೌನ್ಗಳು ಹೇಗೆ ಚೇಂಜ್ ಆಗುತ್ತೋ ಅಂತ ನಾನು ಒಂದು ವಿಡಿಯೋ ಮಾಡೀನಿ, ಎಲ್ಲದ್ರ ಮೇಲೆ ವಿಡಿಯೋ ಮಾಡೀನಿ ನಾನು. ಆ ಎಲ್ಲ ವಿಡಿಯೋ ನೋಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಇದು ಗೊತ್ತಾಗುತ್ತೆ. ಹಾಗಾದ್ರೆ ಹಿ ಬಿಕೇಮ್ ಹೀನ್ ಆಯ್ತು. ಡೈಡ್ ಐತಿ ನೋಡ್ರಿ, ಯಾವ ಟೆನ್ಸ್ ಐತಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ, ಸೇಮ್ ಎರಡು. ಅಗೇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಬೇಕು. ಹಾಗಾದ್ರೆ ದ್ಯಾಟ್ ಹಿ ಹ್ಯಾಡ್ ಡೈಡ್ ಡ್ಯೂ ಟು ಕೊರೋನಾ, ಡ್ಯೂ ಟು
ಕೊರೋನಾ ಬರ್ದೇವಿ. ಈಗ ಸರ್ ಯೆಸ್ಟರ್ಡೇ ಏನಾಗ್ಬೇಕು ಹೇಳಿದ್ವಿ ನಿಮಗ, ದ ಬಿಫೋರ್ ಡೇ ಅಥವಾ ಏನಾಗ್ಬೇಕ್ರಿ ದ ಪ್ರೀವಿಯಸ್ ಡೇ ಆಗ್ಬೇಕಾಗುತ್ತೆ. ನೀವು ಯಾವ್ದಾದ್ರು ಒಂದು ಬರೀರಿ, ದ ಬಿಫೋರ್ ಡೇ ಬರೀರಿ ಅಥವಾ ದ ಪ್ರೀವಿಯಸ್ ಡೇ. ನಾನಿಲ್ಲಿ ದ ಪ್ರೀವಿಯಸ್ ಡೇ ಅಂತ ಬರ್ದಿನಿ. ಇದನ್ನ ನೀವು ದ ಬಿಫೋರ್ ಡೇ ಅಂತ ಬರೆದ್ರು ಕೂಡ ಓಕೆ. ಹಾಗಾದ್ರೆ ಈ ಎಲ್ಲಾ ರೂಲ್ಸ್ ಗಳನ್ನ ಅಪ್ಲೈ ಮಾಡಿ ಈ ಎರಡು ಸೆಂಟೆನ್ಸ್ ನಾನು ಬಿಡಿಸಿನಿ. ಸೆಂಟೆನ್ಸ್ ಹೀಗೂ ಬರ್ತಾವ, ಇನ್ನೊಂದು ರೀತಿಯಲ್ಲಿ ಕೂಡ ಸೆಂಟೆನ್ಸ್ ಬರ್ತವೆ. ಅವುಗಳನ್ನ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಅಸರ್ಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕಾಗುತ್ತೆ. ಹೇಗೆ ಬರ್ತಾವಂತ ಈಗ ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಬರ್ತೀನಿ, ನಿಮಗ ಗೊತ್ತಾಗ್ತಾ ಬರ್ತೈತಿ. ಈ ಎಕ್ಸಾಂಪಲ್ಸ್ ಗಳನ್ನ ನಾವು ಇವಾಗ ಚೇಂಜ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನೋಡ್ರಿ, ರಾಜು ಸೆಡ್ ವಾಟ್ ಅ ಲವ್ಲಿ ಫ್ಲವರ್ ಇಟ್ ಈಸ್. ನೋಡ್ರಿ ಸೆಂಟೆನ್ಸ್ ಗಮನಿಸ್ರಿ, ಇಟ್ ಈಸ್ ಅಂತ ಹೆಲ್ಪಿಂಗ್ ವರ್ಬ್ ಲಾಸ್ಟಿಗೆ ಬರಕತ್ತೈತಿ. ಇಟ್ ಇಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಹೀಗೆ ಸೆಂಟೆನ್ಸ್ ಗಳು ಬರ್ತಾವ. ಹಾಗೆ ಬಂದಾಗ ನಿಮ್ಗೆ ಹೇಳಿಕೊಟ್ಟಿದ್ರೆ ನಾನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಕನ್ವರ್ಟ್ ಇಂಟು ಅಸರ್ಟಿವ್ ಆರ್ ಪಾಸಿಟಿವ್ ಆರ್ ಸಿಂಪಲ್ ಸೆಂಟೆನ್ಸ್. ಸರ್ ಸಿಂಪಲ್ ಸೆಂಟೆನ್ಸ್ ಆಗಿರುತ್ತೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಅಂಡ್ ಆಬ್ಜೆಕ್ಟ್ ಆರ್ ರಿಮೈನಿಂಗ್ ಪಾರ್ಟ್ ಇರುತ್ತೆ. ಈಗ ನಾವು ಆ ಒಂದು ರೀತಿಯಲ್ಲಿ ನಾವು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ಬೇಕು. ಹೇಗೆ ನೋಡಿ ಮಾಡಿ, ನಾನು ಯಾರದಾರ ರಾಜು ಬರ್ಕೊಂಡೇವಿ. ಸೇಡ್ ಬದಲಾಗಿ ಏನಾಗುತ್ತೆ ಎಕ್ಸ್ಕ್ಲೈಮ್ಡ್ ವಿತ್, ಮುಂದೆ ಏನೈತಿ ನೋಡ್ರಿ, ವಾಟ್ ಅ ಲವ್ಲಿ ಫ್ಲವರ್ ಇಟ್ ಈಸ್, ವಂಡರ್, ಸರ್ಪ್ರೈಸ್, ಎರಡರಲ್ಲಿ ಒಂದು ಬರಿಬಹುದು. ಹಾಗಾದ್ರೆ ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ಆರ್ ಸರ್ಪ್ರೈಸ್ ಎರಡರಲ್ಲಿ ಒಂದು ಬರೀರಿ. ಇಲ್ಲಿ ವಂಡರ್ ಸೂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕಂಜಕ್ಷನ್ ಆಗಿ ದ್ಯಾಟ್ ಬರಲೇಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮರಿಬೇಡ್ರಿ. ಈಗ ಸಬ್ಜೆಕ್ಟ್ ಈಸ್ ಬಿಕೇಮ್ ವಾಸ್ ಹೆಲ್ಪಿಂಗ್ ವರ್ಬ್ ಆ ಲವ್ಲಿ ಫ್ಲವರ್. ಸರ್ ಎಲ್ಲಿ ಹೋಯ್ತು ವಾಟ್, ಇದು ನಮಗ ರಿಮೂವ್ ಆಗ್ತಾ ಬರ್ತೈತಿ. ಓಕೆನಾ. ಹಾಗಾದ್ರೆ ನೋಡ್ರಿ ರಿಪೀಟ್ ಮಾಡ್ತಾ ಬರ್ತೀನಿ. ರಾಜು ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ದ್ಯಾಟ್ ಇಟ್ ವಾಸ್ ಅ ಲವ್ಲಿ ಫ್ಲವರ್, ಫುಲ್ ಸ್ಟಾಪ್ ಆಗಿತ್ತು. ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ರಿಮೈನಿಂಗ್ ಆಬ್ಜೆಕ್ಟ್ ಐತಿ. ಇಲ್ಲಿ ಮೇನ್ ವರ್ಬ್ ಇಲ್ಲ ಅಷ್ಟೇ. ಓಕೆನಾ. ಸೊ ಏನ್ ಮಾಡ್ತೇವೆ, ಈ ರೀತಿ ನಾವು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಯಾವಾಗ ಈ ರೀತಿ ಕೊಟ್ಟಾಗ. ಇನ್ನೊಂದು ಐತಿ ನೋಡ್ರಿ, ಇಲ್ಲಿ ಇಟ್ಟು ಇಲ್ಲ, ಈಸು ಇಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ, ಸಬ್ಜೆಕ್ಟ್ ಇಲ್ಲ, ಆದ್ರೂ ನಾವು ತೆಗೆದುಕೊಳ್ಬೇಕು. ಹೇಗೆ ಗೊತ್ತಾಗುತ್ತೆ ನೋಡ್ರಿ. ಹಿ ಸೆಡ್ ವಾಟ್ ಆನ್ ಅಪಾರ್ಚುನಿಟಿ, ವಾಟ್ ಆನ್ ಅಪಾರ್ಚುನಿಟಿ. ಹೌದಾ. ಹಾಗಾದ್ರೆ ಜಾಯ್ ಇದೆ, ಹ್ಯಾಪಿ ಇದೆ ಅಲ್ಲಿ. ಹಾಗಾದ್ರೆ ಹಿ ಐತಿ, ಹಿ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಅಂತ ಬರ್ದೇವಿ. ಕಂಜಕ್ಷನ್ ಆಗಿ ದ್ಯಾಟ್ ಬರಲೇಬೇಕು. ಏನೈತಿ ನೋಡ್ರಿ, ವಾಟ್ ಆನ್ ಅಪಾರ್ಚುನಿಟಿ. ಆನ್ ಅಪಾರ್ಚುನಿಟಿ, ಒಂದು ಅಪಾರ್ಚುನಿಟಿ ಇದೆ ಅಲ್ಲಿ. ಹೌದಾ. ಏನಾಗುತ್ತೆ ಅಪಾರ್ಚುನಿಟಿ ಮೀನ್ಸ್ ಇಟ್, ಒಂದು ಅವಕಾಶ, ಒಂದು ಇಟ್ ಆಗುತ್ತೆ. ಹಾಗಾದ್ರೆ ಇಟ್ ವಾಸ್, ಹೌದಾ ಏನ್ರಿ, ಇಟ್ ವಾಸ್ ಆನ್ ಗುಡ್ ಅಪಾರ್ಚುನಿಟಿ ಅಥವಾ ಇಟ್ ವಾಸ್ ಆನ್ ಗ್ರೇಟ್, ಇಟ್ ವಾಸ್ ಗುಡ್ ಅಪಾರ್ಚುನಿಟಿ. ಇಲ್ಲಿ ಆನ್ ಬರಲ್ಲ. ಹೌದಾ, ಯಾಕಂದ್ರೆ ಇಲ್ಲಿ ಗುಡ್ ಐತ್ ಪ್ರೊನೌನ್ಸಿಯೇಷನ್. ಹೌದಲ್ಲ. ಹಾಗಾದ್ರೆ ಇಟ್ ವಾಸ್ ಅ ಗುಡ್ ಅಪಾರ್ಚುನಿಟಿ ಏನಾಗಬೇಕು ನಾವು, ಅ ಗುಡ್ ಅಪಾರ್ಚುನಿಟಿ ಅಥವಾ ಇಟ್ ವಾಸ್ ಗುಡ್ ಅಪಾರ್ಚುನಿಟಿ ಅಂತ ನಾವು ಬರಿಬಹುದು. ಓಕೆನಾ. ಹೀಗಾಗತ್ತೆ. ನೆಕ್ಸ್ಟ್ ನೋಡ್ ತಗೋಣ. ಇನ್ನೊಂದು ಸೆಂಟೆನ್ಸ್ ಇದೆ. ದೇ ಸೆಡ್ ಹುರ್ರೇ ವಿ ಹ್ಯಾವ್ ಓನ್ ದ ಮ್ಯಾಚ್ ಅಂತ ಇದೆ. ಹಾಗಾದ್ರೆ ಸೆಂಟೆನ್ಸ್ ಗಮನಿಸ್ರಿ, ಯಾವ ಟೆನ್ಸ್ ಅಲ್ಲಿ ಇದೆ, ಯಾರು ಹೇಳ್ತಾ ಇದ್ದಾರೆ, ಪ್ರನೌನ್ ಹೇಗಾಗಬೇಕು, ಟೆನ್ಸ್ ಯಾವುದು, ಇಷ್ಟೆಲ್ಲ ಗೊತ್ತಿದ್ರೆ ಆಟೋಮೆಟಿಕ್ ನಾವು ಚೇಂಜ್ ಮಾಡ್ತಾ ಬರ್ಬೋದು. ಹಾಗ ನೋಡಿ ತಗೋಣ. ನೋಡ್ರಿ ದೇಗೆ ದೇ ಬರ್ದೇವಿ. ನಿಮ್ಗೆಲ್ರಿಗೂ ಗೊತ್ತೈತಿ ಎಕ್ಸ್ಕ್ಲೈಮ್ಡ್ ವಿತ್ ಬರಿಬೇಕು. ಏನೈತಿ ನೋಡ್ರಿ ಸೆಂಟೆನ್ಸ್ ಅಲ್ಲಿ, ಹುರ್ರೇ. ಈ ಶಬ್ದಗಳು ಬಿಟ್ಟು ಹೋಗ್ತಾವ ಹೇಳಿದ್ದೆ ನಿಮ್ಗೆ. ಹಾಗಾದ್ರೆ ಹ್ಯಾಪಿ ಇದೆ, ಜಾಯ್ ಇದೆ, ಯಾವ್ದಾರು ಬರೀರಿ. ಈ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್. ನೆಕ್ಸ್ಟ್ ಕಂಜಕ್ಷನ್ ಆಗಿ ದ್ಯಾಟ್ ಬರಿಬೇಕು, ಇದನ್ನ ಮರಿಬಾರ್ದು. ಓಕೆನಾ. ವಿ ಬಿಕೇಮ್, ಯಾರದ್ರಲ್ಲಿ ದೇ ಐತ್, ಅವ್ರು ಹೇಳಕತ್ತಾರ. ಹೌದಲ್ಲ. ಹಾಗಾದ್ರೆ ದೇ ಹ್ಯಾವ್ ಓನ್ ದ ಮ್ಯಾಚ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಬಿಕೇಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಬೇಕು. ಹಾಗಾದ್ರೆ ನೋಡ್ರಿ ದೇ ಹ್ಯಾಡ್ ಓನ್ ದ ಮ್ಯಾಚ್ ಅಂತ ಆಗುತ್ತೆ. ಹೌದಾ. ಸಿಂಪಲ್ ಐತಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದ್ರೆ ಇಲ್ಲೊಂದು ಸೆಂಟೆನ್ಸ್ ಇದೆ ಲಾಸ್ಟ್ ಅಲ್ಲಿ. ಈ ಸೆಂಟೆನ್ಸ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು.
ಏನಿದೆ ಸರ್ ಸೆಂಟೆನ್ಸ್? ದ ಓಲ್ಡ್ ಮ್ಯಾನ್ ಸೆಡ್ ಅಲಾಸ್ ಐ ಹ್ಯಾವ್ ಲಾಸ್ಟ್ ಮೈ ಪರ್ಸ್ ಅಂತ ಹೇಳಿದೆ. ಹಾಗಾದ್ರೆ ನಿಮ್ಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿತ್ತು, ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗಿತ್ತು ಅಂದ್ರೆ ಇದನ್ನ ನೀವು ಕರೆಕ್ಟ್ ಆಗಿ ಚೇಂಜ್ ಮಾಡಿ ಕಮೆಂಟ್ ಮಾಡ್ತಾ ಬರ್ತೀರಿ. ಓಕೆನಾ? ಹಾಗಾದ್ರೆ ಸೊ ಇಲ್ಲಿಗೆ ಏನಪ್ಪ ಅಂದ್ರ ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಹೇಗೆ ಮಾಡ್ಬೇಕಂತ ಬಹಳ ಸುಲಭವಾಗಿ ನಾವು ತಿಳ್ಕೊಂಡೇವಿ. ಇವತ್ತು ನಾನು ಹೇಳಿಕೊಟ್ಟಂತ ರೂಲ್ಸ್ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗಿದ್ರೆ ಏನಾಗುತ್ತೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಯಾವುದೇ ಕೊಟ್ಟರು ಕೂಡ ನಾವು ಈಸಿಯಾಗಿ ಚೇಂಜ್ ಮಾಡ್ತಾ ಬರ್ತೇವೆ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ವಾಚಿಂಗ್ ದಿಸ್.